ಹೆಸರು ರಾಜ್ಕುಮಾರ್ ಶಿಂದೆ. ನಾವು 4 ವರ್ಷ ಆತ್ರಿ ಕೆಲಸ ಮಾಡಕತ್ತ. ತುಂಬಾ ಖುಷಿ ಇದೆ ಸರ್. ಜರ್ನಿ ಲಾಂಗ್ ಇದೆಲ್ಲ ತುಂಬಾ ಖುಷಿ ಆಗ್ತೈತಿ. ಇನ್ನೊಂದು ಸ್ವಲ್ಪ ಲಾಂಗ್ ಇದ್ರೆ ಜಾಸ್ತಿ ಖುಷಿ ಅನ್ನತ್ತೆ. ಹೌದು. ನಮ್ಮ ಕರ್ನಾಟಕಕ್ಕೆ ಹೆಮ್ಮೆ VRL ಸಂಸ್ಥೆ. ಸೊ ನಿಮ್ಮ ಸಂಸ್ಥೆಯ ಮುಖ್ಯಸ್ಥರ ಬಗ್ಗೆ ನಿಮ್ಗೆ ಎಷ್ಟು ಹೆಮ್ಮೆ ಇದೆ, ಏನ್ ಹೇಳ್ತೀರಾ ಅವ್ರ ಬಗ್ಗೆ? ತುಂಬಾ ಒಳ್ಳೆ ಮಾಲೀಕರು. ಮತ್ತ ಡ್ರೈವರ್ ಬಗ್ಗೆ ಒಂದ್ ಸ್ವಲ್ಪ ಕಾಳಜಿ ಮತ್ತ ಪ್ರೀತಿ ತೋರಿಸ್ತಾರ್ರಿ. ಮತ್ತ ಪೇಮೆಂಟ್ ಅಲ್ಲಿ ಏನೋ ಇದಿಲ್ಲ, ಕರೆಕ್ಟ್ ಆಗಿ ಎಲ್ಲ ಪೇಮೆಂಟ್ ಮಾಡ್ತಾರೆ. ಅದು ಚಲೋ ಇದೆ. ಒಟ್ಟು VRL ಅಲ್ಲಿ ಮಾಡೋದು ತುಂಬಾ ಒಳ್ಳೇದಿದೆ, ಹೆಮ್ಮೆ ಇದೆ. ಯಾವಾಗಾದ್ರೂ ಭೇಟಿ ಆಗಿದ್ರ, ಮಾತಾಡಿಸ್ತಾರ ನಿಮ್ಮನ್ನೆಲ್ಲ? ಇಲ್ಲ ಸರ್, ನಮ್ಮನ್ನ ಭೇಟಿ ಏನೇ ಆಗಲ್ಲ. ಎಲ್ಲರೇ ಬಂದಿರ್ತಾರೆ ವಿಚಾರಣೆಗೆ, ಆಫೀಸಿಗೆ, ಈ ಬೆಂಗಳೂರು ಎಲ್ಲ ಬಂದಿರ್ತಾರೆ. ಅವಾಗ ನಾವು ದೂರಿಂದ ನೋಡಿ ಖುಷಿ ಪಡ್ತೀವಿ. ಈಗ ನಿಮ್ಮ ಪ್ಯಾಸೆಂಜರ್ಸ್, ಈಗ ಕಸ್ಟಮರ್ಸ್ ಬರ್ತಾರಲ್ವಾ, ಅವರೆಲ್ಲ ಎಷ್ಟು ಖುಷಿ ಪಡ್ತಾರೆ ಈ ಬಸ್ಸಲ್ಲಿ ಟ್ರಾವೆಲ್ ಮಾಡಕ್ಕೆ? ಅಂದ್ರೆ ಸರ್, ನಾವು ಕಂಪ್ನಿ ಚೆನ್ನಾಗಿದೆ ಅಲ್ಲ, ಅದ್ರ ಸಂಬಂಧ ಪ್ಯಾಸೆಂಜರ್ ಡ್ರೈವರ್ ಅದು ಆಫೀಸ್ನವ್ರು ಅದು ಒಂದ್ ಸ್ವಲ್ಪ ಕಿಮ್ಮತ್ ಕೊಡೋದು. ಪ್ಯಾಸೆಂಜರ್ ರೆಸ್ಪಾನ್ಸ್ ಜಾಸ್ತಿ ಇದೆ, ಹಿಂಗಾಗಿ ಕಸ್ಟಮರ್ ಜಾಸ್ತಿ ಬರ್ತಾ ಇರ್ತಾರೆ. ಯಾವಾಗಾದ್ರೂ ಕಸ್ಟಮರ್ ತುಂಬಾ ಚೆನ್ನಾಗಿದೆ ಬಸ್, ನೀವು ತುಂಬಾ ಚೆನ್ನಾಗಿ ಓಡಿಸ್ತೀರಾ ಹಿಂಗಿನ ಹೇಳ್ತಾ ಇರ್ತಾರೆ? ಹೇಳ್ತಾರೆ ಸರ್, ತುಂಬಾ ಚೆನ್ನಾಗಿ ಓಡಿಸ್ತೀರಾ, ಇವತ್ತು ಬಹಳ ಜಲ್ದಿ ಬಂದಿದ್ದೀರಾ ಅಂತ ಹೇಳ್ತಾರೆ ಸರ್. ಖುಷಿ ಆಗುತ್ತೆ. ಖುಷಿ ಆಗುತ್ತೆ. ಅವ್ರು ಹಂಗೆ ಹೇಳಿದ್ರೆ ಖುಷಿ ಆಗುತ್ತೆ. ಓಕೆ, ಕೊನೆಯದಾಗಿ ಈ ಬಸ್ ಈಗ ಹೊಸದಾಗಿ ಇದೇನ್ ಕಳೆದ 2 ವರ್ಷದಿಂದ ಈ ಗೋಲ್ಡ್ ಕ್ಲಾಸ್ ಬಸ್ VRL ತಗೊಂಡು ಅದು ಒಂದು ಟ್ರೇಡ್ ಮಾರ್ಕ್ ಆಯ್ತು. ಸೊ ಹೆಂಗಿದೆ ಬಸ್, ಈ ಬಸ್ಸಿನ ಮತ್ತೆ ಇದ್ರ ಬಗ್ಗೆ, ಸ್ಟೇರಿಂಗ್ ಇರ್ಬೋದು, ಗೇರ್ ಇಲ್ದೇ ಆಟೋಮೆಟಿಕ್, ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಗೇರ್ ಇಲ್ದೇ ಅಂದ್ರೆ ಈ ಗಾಡಿ ಓಡ್ಸಕ್ ಒಂದ್ ಸ್ವಲ್ಪ ಮಜಾ. ಅಂದ್ರೆ ಗೇರ್ ಗಾಡಿ ಖುಷಿ. ಗೇರ್ ಗಾಡಿ ಓಡಿಸೋದು ಮಾಮೂಲಿ ಓಡಿಸ್ಬೋದು. ಈಗ ಹಂಗಿಲ್ಲ, ಇಂಜನ್ ಹಿಂದ್ಗಡೆ ಇರ್ತೈತೆ, ಮತ್ತ ಗೇರ್ ಇರಲ್ಲ. ಮ್ಯಾನ್ಯುವಲ್, ಆಟೋ, ರಿವರ್ಸ್ ಇಷ್ಟ 3 ಇರೋದು. ಈ ಗಾಡಿ ಹೊಡಿಯಕ್ ಒಂದ್ ಸ್ವಲ್ಪ ಮಜಾ ಬರ್ತಿದ್ರೆ. ಈ ಗಾಡಿ ಬಂದಾಗ ಒಂದು 1000 ಕಿಲೋಮೀಟರ್ ನಡೆಸಿರೋನು ಬೇಸರ ಆಗಂಗಿಲ್ಲ, ಸುಸ್ತಾಗಲ್ಲ. ಖುಷಿ ಖುಷಿ ಇದೆ ಗಾಡಿ. ಈಗ ನಿಮ್ ಕಂಪನಿಯಿಂದ ನಿಮ್ಗೆ, ಯಾಕಂದ್ರೆ ಇದು ಒಳ್ಳೆ ವೆಹಿಕಲ್, ಒಳ್ಳೆ ಸ್ಪೀಡ್ ಹೋಗುತ್ತೆ, ಆದ್ರೆ ನಿಮ್ಗೆ ಸ್ಪೀಡ್ ಲಿಮಿಟ್ ಎಷ್ಟು ಕೊಟ್ಟಿದ್ದಾರೆ, ಎಷ್ಟರಲ್ಲೇ ಓಡಿಸ್ತೀರಿ? ಸ್ಪೀಡ್ ಲಿಮಿಟ್ 100 ಕೊಟ್ಟಿದ್ದಾರೆ. 100 ಕೊಟ್ಟಿದ್ ನಾವು 80-90 ಓಡಿಸ್ತೀವ್ರಿ ಅಷ್ಟೇ ರೀ. ಅಂದ್ರ ನಮ್ದ ಸೇಫ್ಟಿ, ಪ್ಯಾಸೆಂಜರ್ ಸೇಫ್ಟಿ ಮತ್ತ ನಮ್ ಕಂಪ್ನಿ ಸೇಫ್ಟಿ, ಈ ರೀತಿ 90-80 ಅಷ್ಟು ಓಡಿಸ್ತೀವಿ. ಪೈಲ ಜಾಯ್ನಿಂಗ್ ಆಗೋಕ್ಕಿಂತ ಮುಂಚಿತವಾಗಿ ನಮಗ್ ಪೈಲ ಟ್ರಯಲ್ ತಗೋತಾರ್ರಿ. ಟ್ರಯಲ್ ತಗೊಂಡ್ಬೇಕು, ಅದ್ರೊಳಗೆ ನಾವು 1 ವಾರ ಟ್ರೈನಿಂಗ್ ತಗೋತಾರ. ಅದ್ರೊಳಗೆ ಪಾಸ್ ಆದ್ರೆ ಮಾತ್ರ ಗಾಡಿ ಕೊಡ್ತಾರ, ಇಲ್ಲ ಆದ್ರೆ ಕೊಡಂಗಿಲ್ಲ. ಅದಕ್ಕೆ ಸಂಬಂಧ ಇಲ್ಲಿ ಎಕ್ಸ್ಪೀರಿಯನ್ಸ್ ಡ್ರೈವರ್ ಬರ್ತಾರ ಹೊರತಾಗಿ ಅನ್ಎಕ್ಸ್ಪೀರಿಯನ್ಸ್ ಡ್ರೈವರ್ ಬರಲ್ಲ. ಅದೇ ಒಂದು ಆಕ್ಸಿಡೆಂಟ್ ಆಗೋದು ಕಮ್ಮಿ ಜನ ಇರ್ತಾರೆ. ಯಾವಾದ್ರು ವೈರಿಂಗ್ ಆಯ್ತು, ಯಾವ್ದಾರ ಗಾಡಿ ಹಿಂದ್ಗಡೆ ಇಲ್ಲಿಕ ಫ್ರಂಟ್ ಯಾವ್ದಾರ ಮುಂದ್ಗಡೆ ಬಂದ ಗಾಡಿ ಕುದ್ಬಿಟ್ರೆ, ಹುರಿಗಿರಿ ಬೆಂಕಿ ಹಚ್ಬಿಟ್ರೆ, ಫೈರ್ ಮೆಷಿನ್ ಮತ್ತೆ ಎಮರ್ಜೆನ್ಸಿ ಡೋರ್ ಇದೆ. ಎಮರ್ಜೆನ್ಸಿ ಡೋರ್ದಲ್ಲಿ ಪ್ಯಾಸೆಂಜರ್ ಇಳಿಸ್ಬೋದು. ಫೈರ್ ಮೆಷಿನ್ ಸ್ವಲ್ಪ ಕಮ್ಮಿ ಬೆಂಕಿ ಹತ್ಕೊಂಡ್ರೆ ಹಾಕ್ಸ್ಬೋದು. ಅದಕ್ಕೆ ಫೈರ್ ಮೆಷಿನ್ ಅದು ಕೊಟ್ಟಿದ್ದಾರೆ. ಸೊ ಎಲ್ಲ ಸೇಫ್ಟಿನೂ ಇದೆ, ಸೇಫ್ಟಿನೂ ಇದೆ. ಅದಕ್ಕೆ VRL ಇದನ್ನ ಜಾಸ್ತಿ ಕೊಡ್ತಾರೆ. ಆದ್ರೂ ಇನ್ನೊಂದು ಕೊನೆ ಪ್ರಶ್ನೆ ಇದೆ. ಈಗ ನೀವು ಫೀಲ್ಡ್ ಮೇಲೆ ವಾರಗಟ್ಲೆ ಇರ್ತೀರಾ, ನಿಮ್ಮ ಪರಿವಾರ ಹೆಂಗ್ ಸಪೋರ್ಟ್ ಮಾಡುತ್ತೆ, ನಿಮ್ಮ ಫ್ಯಾಮಿಲಿ ಎಷ್ಟು ದಿವಸಕ್ಕೊಂದ್ಸರಿ ಭೇಟಿ ಆಗ್ತೀರಿ, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ನಾವು ಸರ್ ಬಂದ್ರೆ 2 ತಿಂಗಳ ಡ್ಯೂಟಿ ಮಾಡ್ತೀವ್ರಿ. ಒಂದ್ 15 ದಿವಸ 20 ದಿವಸ ರಜೆ ಮಾಡ್ತೀವ್ರಿ. ಮತ್ತ ಹಂಗೇನ್ ಸ್ವಂತೂರು ಯಾವ್ದು? ಎಲ್ಲ ಬೆಳಗಾವಿ ಸರ್. ಬೆಳಗಾವಿಲಿ. ಸೊ ಈಗ ಸದ್ಯಕ್ಕೆ ನಾವು ನಿಮ್ಮೂರಲ್ಲೇ ಇದೀವಿ. ನಮ್ಮೂರಲ್ಲಿ. ಥ್ಯಾಂಕ್ ಯು.